ಸ್ಪೆಷಲ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ನೋಡಿ, ಮೊದಲೇ ಹೇಳಿಬಿಡ್ತೀನಿ, ನಾನಿಲ್ಲಿ ಯಾರಿಗೂ ಅಭಿಮಾನಿಯಲ್ಲ, ಯಾರನ್ನು ವಿರೋಧ ಮಾಡ್ತಿಲ್ಲ. ಇವಾಗ ಸದಾ ಸುದ್ದಿಯಲ್ಲಿರೋ ದರ್ಶನ್ ತೂಗುದೀಪ ಬಗ್ಗೆ ಮಾತಾಡ್ಲೇಬೇಕು ಅಂತ ಬಂದಿದ್ದೇನೆ. ದರ್ಶನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಚಾಲೆಂಜಿಂಗ್ ಸ್ಟಾರ್. ಕರ್ನಾಟಕದ ಸಿನಿಮಾ ಸೆಲೆಬ್ರಿಟಿಗಳ ಪೈಕಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರೋ ಆಕ್ಟರ್ ಯಾರು ಅನ್ನೋ ಪ್ರಶ್ನೆ ಬಂದ್ರೆ ದರ್ಶನ್ ತೂಗುದೀಪ ಅಂತ ಕಣ್ಮುಚ್ಚಿ ಉತ್ತರ ಬರೆದು ಬಿಡಬಹುದು. ಅಷ್ಟರ ಮಟ್ಟಿಗೆ ರಾಜ್ಯದಾದ್ಯಂತ ದರ್ಶನ್ಗೆ ಫ್ಯಾನ್ಸ್ಗಳಿದ್ದಾರೆ. ಊರೂರುಗಳಲ್ಲೂ ಅಭಿಮಾನಿ ಸಂಘಗಳಿದ್ದಾವೆ. ಅದೇನಾದ್ರೂ ಆಗ್ಲಿ, ತಲೆ ಮೇಲೆ ತಲೆ ಬೀಳಿ, ಪ್ರಾಣ ಬೇಕಾದ್ರೂ ಹೋಗ್ಲಿ, ನಮ್ ಡಿ ಬಾಸ್ ನ ಬಿಟ್ಟು ಕೊಡೋ ಮಾತೇ ಇಲ್ಲ ಅನ್ನೋ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಇದು ಬರೀ ಅಭಿಮಾನವೋ ಅಂಧಾಭಿಮಾನವೋ ಅದನ್ನ ಅಭಿಮಾನಿಗಳೇ ನಿರ್ಧಾರ ಮಾಡಬೇಕು. ಆದ್ರೆ ಇಂತಹದೊಂದು ಅಭಿಮಾನದ ಮಹಾಪುರ ದರ್ಶನ್ಗೆ ಸೊಕ್ಕು ತಂದು ಬಿಡ್ತಾ? ಅದಕ್ಕೆ ದರ್ಶನ್ ಬೇರೆ ಸ್ಟಾರ್ಗಳ ಜೊತೆಗೆ ಜಗಳಕ್ಕೆ ಇಳಿದ್ರ? ಸ್ಟಾರ್ಡಮ್ ಬಂದಿದ್ದಕ್ಕೆ ದರ್ಶನ್ ಮೀಡಿಯಾಗಳನ್ನೇ ಎದುರು ಹಾಕಿಕೊಂಡ್ರ? ಈ ಎಲ್ಲದರ ಕುರಿತು ಚರ್ಚೆ ಮಾಡೋಣ. ನೀವು ಕೊನೆವರೆಗೂ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡ್ತಾ ಹೋಗಿ. ನೋಡಿ, ಮೊದಲಿಗೆ ದರ್ಶನ್ ಮತ್ತು ಮೀಡಿಯಾಗಳ ನಡುವೆ ನಡೆದಂತಹ ಒಂದು ಸುದೀರ್ಘ ಸಂಘರ್ಷದ ಬಗ್ಗೆ ಮಾತಾಡೋಣ. ದರ್ಶನ್ಗೆ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಯಾವ ಗಾಡ್ ಫಾದರ್ಗಳು ಇರಲಿಲ್ಲ. ತಂದೆ ತೂಗುದೀಪ ಶ್ರೀನಿವಾಸ್ ಇಂಡಸ್ಟ್ರಿಯಲ್ಲಿ ಇದ್ರು, ಅವರ ಹೆಸರಿಂದ ದರ್ಶನ್ ಬೆಳೆದ್ರು ಅಂದ್ರೆ ಯಾರು ನಂಬಲ್ಲ. ಮೊದಲಿಗೆ ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ರು, ಅಲ್ಲಿ ಅವಮಾನಗಳನ್ನ ಎದುರಿಸಿದ್ರು. ನಂತರ ಅದೇಗೋ ಸೀರಿಯಲ್ಗಳಲ್ಲಿ ಅವಕಾಶ ಸಿಕ್ಕಿ ಕೊನೆಗೆ ಮೆಜೆಸ್ಟಿಕ್ ಚಿತ್ರದ ಮುಖಾಂತರ ಪಾದಾರ್ಪಣೆ ಮಾಡ್ತಾರೆ. ನಂತರ ಕರಿಯಾ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿ ಕನ್ನಡದ ಪ್ರಮುಖ ನಟರಲ್ಲಿ ಒಬ್ಬರಾಗಿ ಗುರುತಿಸಿಕೊಳ್ತಾರೆ. ಅಲ್ಲಿಂದ ಇಲ್ಲಿಯ ತನಕ ಅಂದ್ರೆ ಕಾಟೇರ ಸಿನಿಮಾದವರೆಗೂ ದರ್ಶನ್ ಮುಟ್ಟಿದ್ದೆಲ್ಲವೂ ಚಿನ್ನವಾಗಿತ್ತು. ಹಿಂದೆ ತಿರುಗಿ ನೋಡುವ ಪ್ರಮೇಯವೇ ದರ್ಶನ್ಗೆ ಬರಲಿಲ್ಲ. ಆದ್ರೆ ಈ ಜರ್ನಿಯಲ್ಲಿ ಕಾಂಟ್ರವರ್ಸಿಗಳಿಗೇನು ಕಮ್ಮಿ ಇರಲಿಲ್ಲ. ಒಂದ್ ಲೆಕ್ಕದಲ್ಲಿ ಕಾಂಟ್ರವರ್ಸಿಗೆ ಕಾಂಪಿಟೇಷನ್ ಕೊಟ್ಕೊಂಡು ಕಾಂಟ್ರವರ್ಸಿ ಕಿಂಗ್ ಆಗಿಬಿಟ್ಟಿದ್ರು ದರ್ಶನ್. ಅದರಲ್ಲಿ ಮುಖ್ಯವಾದ ಕಾಂಟ್ರವರ್ಸಿ ಅಂದ್ರೆ ಮೀಡಿಯಾಗಳ ಜೊತೆ ನಡೆದ ಗುದ್ದಾಟ. ನೋಡಿ, ದರ್ಶನ್ ಬೆಳವಣಿಗೆಯಲ್ಲಿ ಮೀಡಿಯಾಗಳದ್ದು ಪಾಲಿದೆ. ಅದನ್ನ ಯಾರು ಅಲ್ಲ ಗೆಳೆಯೋದಿಲ್ಲ. ದರ್ಶನ್ ಏನೂ ಅಲ್ಲದ ಸಮಯದಲ್ಲಿ ದರ್ಶನ್ಗೆ ಪಬ್ಲಿಸಿಟಿ ಕೊಟ್ಟು ಅವರ ಚಿತ್ರಗಳನ್ನ ಮೀಡಿಯಾಗಳು ಪ್ರಮೋಟ್ ಮಾಡಿದ್ದಾವೆ. ಹಾಗಂತ ಮೀಡಿಯಾಗಳೇನು ಪರ್ಫೆಕ್ಟ್ ಅಂತ ನಾವು ಹೇಳೋದಿಲ್ಲ. ನಮ್ಮಲ್ಲೂ ನ್ಯೂನತೆಗಳಿದ್ದಾವೆ, ನಮ್ಮಿಂದಲೂ ತಪ್ಪುಗಳಾಗಿದ್ದಾವೆ. ಹಾಗಂತ ದರ್ಶನ್ ಏನ್ರಿ ಮೀಡಿಯಾ ಅನ್ಕೊಂಡು ಬಾಯಿಗೆ ಬಂದಿದ್ದನ್ನ ನಾವಷ್ಟೇ ಅಲ್ಲ, ಇಡೀ ನಾಗರಿಕ ಸಮಾಜ ಕೂಡ ಒಪ್ಪೋದಿಲ್ಲ. ಈ ಕಾರಣಕ್ಕೆ ಇತ್ತೀಚೆಗೆ ಅಂದ್ರೆ ಕೊಲೆ ಆರೋಪದ ನಂತರ ದರ್ಶನ್ ಮೇಲಾದ ಮಾತಿನ ದಾಳಿಗಳನ್ನ ಸಹ ಒಪ್ಪೋದಕ್ಕೆ ಆಗೋಲ್ಲ. ದರ್ಶನ್ ಅಭಿಮಾನಿಗಳು ಒಂದು ಅರ್ಥ ಮಾಡಿಕೊಳ್ಬೇಕು, ಎಲ್ಲಾ ಮೀಡಿಯಾದವರು ದರ್ಶನ್ ವಿರೋಧಿಗಳಲ್ಲ. ಎಲ್ಲಾ ಮೀಡಿಯಾದವರು ಎಷ್ಟು ದಿನ ದರ್ಶನ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿಲ್ಲ. ಮೀಡಿಯಾಗಳಲ್ಲೂ ದರ್ಶನ್ ಅಭಿಮಾನಿಗಳಿದ್ದಾರೆ. ಒಂದೆರಡು ಮೀಡಿಯಾದವರು ಸ್ಟುಡಿಯೋದಲ್ಲಿ ಕುತ್ಕೊಂಡು ದರ್ಶನ್ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಿದ ತಕ್ಷಣ ಎಲ್ಲಾ ಮೀಡಿಯಾದವರು ಹಾಗೆ ಅಂತ ಅನ್ಕೊಳ್ಬಾರ್ದು. ಹಾಗೆ ಇರೋದು ಇಲ್ಲ. ಇನ್ನು ದರ್ಶನ್ ಅನೇಕ ಸೆಲೆಬ್ರಿಟಿಗಳ ಜೊತೆ ಜಗಳ ಮಾಡಿಕೊಂಡು ಒಂದು ಕಾಲದಲ್ಲಿ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಗಳಸ್ಯ ಕಂಠಸ್ಯ ಸ್ನೇಹಿತರಾಗಿದ್ರು. ಇವಾಗ ಅಷ್ಟಕ್ಕಷ್ಟೇ ಅಲ್ಲ, ಅವರಿಬ್ಬರ ನಡುವೆ ಮಾತು ಇಲ್ಲ, ಕಥೆಯೂ ಇಲ್ಲ. ಮುಖಾಮುಖಿಯಾಗಿ ಮುಖ ತೋರಿಸದಷ್ಟು ದೂರ ಆಗಿಬಿಟ್ಟಿದ್ದಾರೆ. ಈ ಸಾಲಿನಲ್ಲಿ ದುನಿಯಾ ವಿಜಿ, ನಿರ್ಮಾಪಕ ಉಮಾಪತಿ ಗೌಡ ಸೇರಿದಂತೆ ಇನ್ನು ಅನೇಕ ಸೆಲೆಬ್ರಿಟಿಗಳು ಸೇರ್ತಾರೆ. ಆದ್ರೆ ಇದರ ನಡುವೆ ದರ್ಶನ್ ಹತ್ರ ಒಂದು ಮೆಚ್ಚಬೇಕಾದ ಗುಣ ಇದೆ. ನೀವು ಸ್ವಲ್ಪ ಗಮನಿಸಿ ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟರು ಅದೆಷ್ಟು ಕಲಾವಿದರನ್ನ ಬೆಳೆಸಿದ್ದಾರೆ ಅಂತ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಸಿಗೋ ಉತ್ತರ 0. ಆದ್ರೆ ದರ್ಶನ್ ವಿಚಾರದಲ್ಲಿ ಮಾತ್ರ ಇದು ಸುಳ್ಳಾಗುತ್ತೆ. ಇಂದು ಇಂಡಸ್ಟ್ರಿಯಲ್ಲಿ ತಮ್ಮದೇ ಛಾಪು ಮೂಡಿಸಿರೋ ಹಾಸ್ಯ ನಟ ಚಿಕ್ಕಣ್ಣ, ರಚಿತಾ ರಾಮ್, ಧನ್ವೀರ್ ಗೌಡ, ವಿನೋದ್ ಪ್ರಭಾಕರ್, ಜೈದ್ ಖಾನ್ ಸೇರಿದಂತೆ ಇನ್ನು ಅನೇಕ ಕಲಾವಿದರನ್ನ ಚಾಲೆಂಜಿಂಗ್ ಸ್ಟಾರ್ ಮುನ್ನೆಲೆಗೆ ತಂದಿದ್ದಾರೆ. ಇನ್ನೊಂದಿಷ್ಟು ಜನರನ್ನ ತರೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಬಹುತೇಕರ ಸಿನಿಮಾಗಳು ದರ್ಶನ್ ಮುಖವನ್ನ ಮುಂದಿಟ್ಕೊಂಡೇ ರಿಲೀಸ್ ಆಗ್ತಿವೆ. ಇದು ದರ್ಶನ್ ಸ್ಟಾರ್ಡಮ್ಗಿರೋ ತಾಕತ್ತು. ಆದ್ರೆ ಒರಟಾಗಿ ಮಾತಾಡ್ಕೊಂಡು ಅದರಿಂದಲೇ ಸಿಂಪತಿಯನ್ನ ಗಿಟ್ಟಿಸಿಕೊಂಡ ದರ್ಶನ್ ತನ್ನ ಅಭಿಮಾನಿಗಳಿಗೆ ತೀರಾ ಆಪ್ತವಾಗಿ ಕಂಡ್ರು. ಮುಂದೆ ಈ ಫ್ಯಾನ್ಸ್ ಗಳಿಂದಲೇ ಬೆಳೆದು ಅಹಂಕಾರದಿಂದ ವರ್ತಿಸೋಕೆ ಶುರು ಮಾಡಿದ್ರು ಅನ್ನೋದು ಬೇರೆ ಮಾತು. ನೋಡಿ,
ಏನ್ರಿ ಮೀಡಿಯಾ ಅಂತ ಅವಾಚ್ಯವಾಗಿ ಮಾತಾಡಿದ್ದಕ್ಕೆ ಮಾಧ್ಯಮಗಳಲ್ಲಿ ಕ್ರಾಂತಿ ಸಿನಿಮಾಕ್ಕೆ ಪ್ರಮೋಷನ್ ಸಿಗ್ಲಿಲ್ಲ. ಹಾಗಂತ ಕ್ರಾಂತಿ ಸಿನಿಮಾ ಫ್ಲಾಪ್ ಏನೂ ಆಗಿಲ್ಲ ಬಿಡಿ. ಆದ್ರೂ ಮೀಡಿಯಾಗಳು ಬಾಯ್ಕಾಟ್ ಮಾಡಿದ ಎಫೆಕ್ಟ್ ಕ್ರಾಂತಿ ಮೇಲೆ ಬಿದ್ದಿದ್ದು, ಇದರಿಂದಾಗಿ ಕಾಟೇರ ಸಿನಿಮಾ ಬಿಡುಗಡೆ ವೇಳೆ ದರ್ಶನ್ ಮತ್ತು ಮಾಧ್ಯಮಗಳ ನಡುವೆ ಕಾಂಪ್ರಮೈಸ್ ಕೆಲಸವೂ ಆಗಿತ್ತು. ದರ್ಶನ್ ಮಾಧ್ಯಮಗಳ ಮುಂದೆ ಕ್ಷಮೆ ಕೇಳಿದ್ರಿಂದ ಕಾಟೇರ ಸಿನಿಮಾವನ್ನ ಪ್ರಮೋಟ್ ಮಾಡೋದಾಗಿ ಮೀಡಿಯಾಗಳು ಮಾತು ಕೊಟ್ಟಿದ್ವು. ಕಾಟೇರ ಕೂಡ ಒಳ್ಳೆ ಸಿನಿಮಾನೇ. ಅದರಲ್ಲಿ ಈ ನೆಲದ ಬಡವರನ್ನ ಶ್ರೀಮಂತರು ಹೇಗೆಲ್ಲ ಶೋಷಣೆ ಮಾಡ್ತಾ ಇದ್ದಾರೆ, ಜಾತಿಯಿಂದಾಗಿ ಶೋಷಿತರು ಎಷ್ಟೆಲ್ಲ ಕಷ್ಟ ಪಡಬೇಕು ಅನ್ನೋ ಸಂದೇಶ ಕಾಟೇರ ಸಿನಿಮಾ ಮೂಲಕ ಬಂದಿತ್ತು. ಈ ಸಿನಿಮಾ ವಿರುದ್ಧವೂ ಅನೇಕ ಪಟ್ಟಭದ್ರರು ಕಿಡಿಕಾರಿದ್ರು. ಒಂದು ಅತ್ಯುತ್ತಮ ಸಿನಿಮಾ ಕೊಟ್ಟಿದ್ದಕ್ಕೆ ದರ್ಶನ್ ವಿರುದ್ಧ ಕತ್ತಿ ಮಸದಿದ್ರು. ಆದ್ರೆ ಕಾಟೇರನ ಮಚ್ಚೇಟಿಗೆ ಚಿತ್ರರಂಗದ ಎಲ್ಲಾ ದಾಖಲೆಗಳು ಉಡೀಸ್ ಆಗೋಗಿದ್ವು. ಕಾಟೇರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ತಿದ್ದಂತೆ ಅವರ ಲೆವೆಲ್ ಬೇರೆನೆ ಆಗಿತ್ತು. ಎಲ್ಲ ಸರಿ ಹೋಗ್ತಿದೆ ಅನ್ನೋಷ್ಟರಲ್ಲಿ ರೇಣುಕಾ ಸ್ವಾಮಿ ಅನ್ನೋ ಕಾಮುಕನೊಬ್ಬ ದರ್ಶನ್ ಜೀವನದಲ್ಲಿ ಒಕ್ಕರಿಸಿಕೊಂಡು ಬಿಟ್ಟ. ನೋಡಿ, ರೇಣುಕಾ ಸ್ವಾಮಿ ಕೊಲೆಯನ್ನ ಸಮರ್ಥನೆ ಮಾಡ್ತಿಲ್ಲ. ಹಾಗಂತ ಅವನೇನು ಮಹಾನ್ ದೇಶಭಕ್ತನೋ ಸ್ವಾತಂತ್ರ್ಯ ಹೋರಾಟಗಾರನೋ ಅಲ್ಲ. ಆದ್ರೆ ದರ್ಶನ್ ಆಪ್ತಿಯಾಗಿದ್ದ ಪವಿತ್ರ ಗೌಡಗೆ ತುಂಬಾ ಅಸಹ್ಯವಾಗಿ ಮೆಸೇಜ್ ಮಾಡಿದ್ದ ಅನ್ನೋ ಆರೋಪ ಇದೆ. ಹೀಗಾಗಿ ಇದೇ ವಿಚಾರ ಕೊಲೆಗೆ ಕಾರಣವಾಯಿತು ಅಂತ ಹೇಳಲಾಗುತ್ತೆ. ಫೈನ್, ಈ ಕೇಸ್ ಈಗ ಕೋರ್ಟ್ ನಲ್ಲಿದೆ, ವಿಚಾರಣೆ ಆಗುತ್ತೆ. ಮುಂದೆ ಸತ್ಯಾಸತ್ಯತೆ ಆಚೆ ಬರುತ್ತೆ. ನಾವೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹಾಗ್ ಮಾಡಿಬಿಟ್ರು ಹೀಗ್ ಮಾಡಿಬಿಟ್ರು ಅಂತ ಹೇಳೋದು ತಪ್ಪಾಗುತ್ತೆ. ಅದು ನಮ್ಮ ಕೆಲಸ ಕೂಡ ಅಲ್ಲ. ಆದ್ರೆ ದರ್ಶನ್ ಮೇಲಿನ ದ್ವೇಷ ಒಂದಿಷ್ಟು ಮೀಡಿಯಾಗಳಲ್ಲಿ ಕಂಡು ಬಂದಿದ್ದೇನು ಸುಳ್ಳಲ್ಲ. ಸದ್ಯ ದರ್ಶನ್ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅವರ ಫ್ಯಾನ್ಸ್ ಖುಷಿ ಮುಗಿಲು ಮುಟ್ಟಿದೆ. ಇನ್ ಮುಂದಾದ್ರೂ ದರ್ಶನ್ ಮತ್ತೆ ಮತ್ತೆ ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಇರಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಜನರನ್ನ ರಂಜಿಸಲಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.